ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ನೋಡ್ತಾ ಬಂದಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ದೀನಿ. ಇದರಲ್ಲಿ 2 ಕುಂದಿಲ್ಲದ ದಾಳಗಳನ್ನು ಏಕಕಾಲದಲ್ಲಿ ಉರುಳಿಸಲಾಗಿದೆ. ಅಂದ್ರೆ ಕುಂದಿಲ್ಲದ ನಾಣ್ಯಗಳು ಅಂದ ತಕ್ಷಣ ಒಂದು ದಾಳ ಅಂದ ತಕ್ಷಣನೇ ನಮಗೆ 1, 2, 5, 6 ಮುಖಗಳ ಸಂಖ್ಯೆ 1 ರಿಂದ 6 ತನಕ ಇರ್ತಕ್ಕಂಥದ್ದು. 1, 2, 3, 4, 5, 6 ಇಂಥವು ಎರಡನ್ನ ನಾವು ಎಸ್ದಾಗ ಬರ್ತಕ್ಕಂಥ ಫಲಿತಾಂಶ ಏನಿದೆಯೋ ಅಥವಾ ಫಲಿತ ಗಣಗಳೇನಿದೆಯೋ ಅದನ್ನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಇದು ಟೋಟಲ್ ಆಗಿ 1, 2, 3, 4, 5, 6 ಹಾಗೆಯೇ 1, 2, 3, 4, 5, 6 6 ಇಂಟು 6 ಅಂದರೆ ಅಲ್ಲಿಗೆ 36 ಆಗ್ತಕ್ಕಂಥದ್ದು. ಅಲ್ಲಿಗೆ ಟೋಟಲ್ ಆಗಿರ್ತಕ್ಕಂಥ ಫಲಿತ ಗಣಗಳ ಒಟ್ಟು ಸಂಖ್ಯೆ 36 ಆಗುತ್ತೆ. ಇದಿರ್ತಕ್ಕಂಥದ್ದು. ಈಗ ಇದರಲ್ಲಿ ಏನು ಕಂಡುಹಿಡಿಯಬೇಕು ಅಂದರೆ ಮೇಲಿನ ಮುಖದಲ್ಲಿ ಬರುವ ಸಂಖ್ಯೆಗಳ ಮೊತ್ತ 8ಕ್ಕಿಂತ ಕಡಿಮೆ ಆಗಿರುವ ಅಂತ ಕೇಳ್ತಾನೆ. 8ಕ್ಕಿಂತ ಕಡಿಮೆ ಆಗಿರುವ ಅಂತಂದೇಳಿದ್ರೆ ಅಲ್ಲಿ ನಮಗೆ ತಗೊಳ್ಳೋದಾದ್ರೆ 8ಕ್ಕಿಂತ ಕಡಿಮೆ ಅಂತಂದೇಳಿದ್ರೆ ಯಾವ್ಯಾವುದು ಬರುತ್ತೆ ಅಂತ ನೋಡಿದ್ರೆ ಎ ಗಣ ಅಂತ ಇಟ್ಕೊಳ್ಳೋಣ. ಇದರಲ್ಲಿ 1, 1, 1, 2, 1, 3, 1, 4, 1, 5 ಹಾಗೆಯೇ 1, 6. ನೆಕ್ಸ್ಟ್ ಮತ್ತು 2, 1, 2, 2, 2, 3, 2, 4, 2, 5, 2, 6 ಬರಲ್ಲ. ಯಾಕೆ ಅಂತಂದು ಹೇಳಿದ್ರೆ 8 ಆಗ್ಬಿಡುತ್ತೆ. ನೆಕ್ಸ್ಟ್ ಒಂದು 3, 1, 3, 2, 3, 3, 4 ಅಲ್ಲಿಗೆ 3, 5 ಬರಲ್ಲ. 3, 6 ಕೂಡ ಬರಲ್ಲ. ನೆಕ್ಸ್ಟ್ ಒಂದು 4, 1, 4, 2, 4, 3 ಬರುತ್ತೆ. ಲಾಸ್ಟು 4, 4 ಆಗಲ್ಲ. ನೆಕ್ಸ್ಟ್ ಒಂದು 5, 1, 5, 2 ಹಾಗೆಯೇ 5, 3 ಬರಲ್ಲ. ನೆಕ್ಸ್ಟು 6, 1 ಇಷ್ಟು ಗಣಗಳು ನಮಗೆ ಬರ್ತಕ್ಕಂಥದ್ದು. ಟೋಟಲ್ ಆಗಿ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21 ಟೋಟಲ್ ಆಗಿರ್ತಕ್ಕಂಥ ಗಣಗಳು 21. ಹಾಗಾದ್ರೆ ಸಂಭವನೀಯತೆ ತಗೊಂಡ್ರೆ P of A is equal to N of A by N of S 21 by 36 ಆಯಿತು. ಅಲ್ಲಿಗೆ 3 7 3 1 3 2 ಅಂದರೆ 7 by 12 ಆಯಿತು ಫಸ್ಟಿಂದು. ನೆಕ್ಸ್ಟು ಒಂದು ಮುಖದ ಮೇಲೆ ಮಾತ್ರ ವರ್ಗ ಸಂಖ್ಯೆ ಬರುವ ಅಂದರೆ ವರ್ಗ ಸಂಖ್ಯೆ ಇರ್ತಕ್ಕಂಥದ್ದು. ವರ್ಗ ಸಂಖ್ಯೆ ಅಂದರೆ ನಮ್ಮದು ಇದರಲ್ಲಿ 1 ಮತ್ತು 4 ಇದೆ. 1, 4 ಇರೋದ್ರಿಂದ ಅದನ್ನು ಮಾತ್ರ ಬರ್ಕೊಂಡ್ರೆ ಯಾವುದಾಗುತ್ತೆ ನಮಗೆ 1, 2, 1, 3, 1, 5 ನೆಕ್ಸ್ಟು 1, 6 2, 1, 2, 4 ನೆಕ್ಸ್ಟು 3, 1, 3, 4, 4, 2, 4, 3, 4, 5, 4, 6, 5, 1, 5, 4, 6, 1, 6, 4 ಯಾಕೆಂದರೆ ಇಲ್ಲಿ ವರ್ಗ ಸಂಖ್ಯೆ ಇರೋದು 1 ಮತ್ತು 4 ಎರಡಿದೆ. ಹಾಗಾಗಿ ಅವು ಬರ್ತಕ್ಕಂಥವೇನಿದೋ ಅವನ್ನ ಮಾತ್ರ ಬರ್ಕೊಂಡ್ರೆ ಟೋಟಲ್ ಆಗಿರ್ತಕ್ಕಂಥದ್ದು N of B is equal to 16. 1, 2, 3, 4, 5, 6, 7, 8, 11, 12, 13, 14, 15, 16 ಅಲ್ಲಿಗೆ ನಮ್ಮದು ಸಂಭವನೀಯತೆ ತಗೊಂಡ್ರೆ P of B is equal to N of B by N of S 16 by 36 ಆಯಿತು. ಅಲ್ಲಿಗೆ 4 4 4 9
4/9 ಇದು ಬರ್ತಕ್ಕಂಥ ಗಣ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಪ್ರಮೇಯ ಇದೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತವೆ. ಚಿತ್ರ ಬರ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಇದರಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನ ನಾವು ತಗೊಳ್ಳೋದಾದ್ರೆ, ದತ್ತ ವೃತ್ತ ಕೇಂದ್ರ PQ ಮತ್ತು PRಗಳು ಬಾಹ್ಯ ಬಿಂದು P ಬಾಹ್ಯ ಬಿಂದುವಿನಿಂದ ಸ್ಪರ್ಶಕಗಳು. ಇದರಲ್ಲಿ ಉದ್ದಗಳು, ಸ್ಪರ್ಶಕಗಳ ಉದ್ದ ಸಮ ಅಂತ ಕೇಳ್ತಾನೆ. ಸಾಧನೀಯ ತಗೊಂಡ್ರೆ PQ is equal to PR, PQ ಮತ್ತು PR. ಹಾಗೇನೆ ಇದಕ್ಕೆ ರಚನೆ ಮಾಡಿಕೊಂಡ್ರೆ, ರಚನೆ OP, OQ ಮತ್ತು ORಗಳನ್ನು ಸೇರಿಸಿದೆ. ನೆಕ್ಸ್ಟ್ ಸಾಧನೆ ತಗೊಂಡ್ರೆ ಎರಡನ್ನ ನಾವು ತಗೋಬಹುದು. ತ್ರಿಭುಜ OQP, ORP, ತ್ರಿಭುಜ OQP ಮತ್ತು ತ್ರಿಭುಜ ORPಗಳಲ್ಲಿ ಆಂಗಲ್ OQP is equal to ಆಂಗಲ್ ORP. ಯಾಕೆಂದ್ರೆ ಇಲ್ಲಿ OQ ಮತ್ತು OR ಸ್ಪರ್ಶಕ ಮತ್ತು ತ್ರಿಜ್ಯಗಳ ನಡುವಿನ ಕೋನಗಳಾಗಿರ್ತಕ್ಕಂಥದ್ದು. OQ perpendicular to PQ, OR perpendicular to PR. ನೆಕ್ಸ್ಟ್ OQ ಮತ್ತು OR ಇದು ಒಂದೇ ವೃತ್ತದ ತ್ರಿಜ್ಯಗಳು. ನೆಕ್ಸ್ಟ್ ಒಂದು OP ಅಂತಕ್ಕಂಥದ್ದು ಎರಡೂ ತ್ರಿಭುಜಗಳಿಗೂ ಅನ್ವಯಿಸುತ್ತೆ. ಹಾಗಾಗಿ ಸಾಮಾನ್ಯ ಬಾಹು ಇದು ಲಂಬಕೋನ, ವಿಕರ್ಣ ಮತ್ತು ಬಾಹು ಆ ಸಿದ್ಧಾಂತಕ್ಕೆ ಬರ್ತಕ್ಕಂಥದ್ದು. ಲಂಬಕೋನ, ವಿಕರ್ಣ, ಬಾಹು ಸಿದ್ಧಾಂತ. ಇದರಿಂದ ತ್ರಿಭುಜ OQP ಕಾಂಗ್ರಿಯನ್ಸ್ ಟು ತ್ರಿಭುಜ ORP. ಅಲ್ಲಿಗೆ PQ is equal to PR. ಇದು ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳು. ಹಾಗಾಗಿ ಇಲ್ಲಿ ಈ ಎರಡೂ ಸ್ಪರ್ಶಕಗಳು ಕೂಡ ಸಮನಾಗಿರ್ತಕ್ಕಂಥದ್ದು. P of x is equal to 6x square minus 7x minus 3. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡು ಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ P of x is equal to 6x square minus 7x minus 3. ಇದನ್ನು ನಾವು ಅಪವರ್ತನಕ್ಕೆ ತಗೊಳ್ಳೋದಾದ್ರೆ A ಬೆಲೆ 6, B ಬೆಲೆ 7, C ಬೆಲೆ 3. ಚಿಹ್ನೆಯನ್ನು ತಗೊಂಡಿಲ್ಲ ನಾನು. A ಇಂಟು C 6 ಇಂಟು 3 18 ಆಯಿತು. ಹಾಗೇನೆ A ಪ್ಲಸ್ C 7 ಆಗಬೇಕು. 18ಕ್ಕೆ ನಾವು ಅಪವರ್ತನ ತಗೊಳ್ಳೋದಾದ್ರೆ 9 ಇಂಟು 2. ಯಾಕೆಂದ್ರೆ 9 2 18 ಆಗುತ್ತೆ. 9 ಮೈನಸ್ 2 ಅಂದರೆ 7 ಆಗುತ್ತೆ. ಅಂದರೆ ಮಧ್ಯದ ಪದ ಸಿಗುತ್ತೆ. ಹಾಗಾಗಿ ಅದನ್ನು ತಗೊಳ್ಳೋಣ. P ಆಫ್ ಎಕ್ಸ್ is equal to 6x square minus 9x plus 2x minus 3 is equal to ಅಲ್ಲಿಗೆ 6x ಸ್ಕ್ವಯರ್ ಇರ್ತಕ್ಕಂಥದ್ದನ್ನು 3 ಇಂಟು x ಮೈನಸ್ 3 ಇಂಟು 3 ಇಂಟು x ಪ್ಲಸ್ 2 ಇಂಟು x
ಮೈನಸ್ 3 ಇಂಟು 1. ಇಲ್ಲಿ ನಮಗೆ 3 ಈ 3 ಹಾಗೆಯೇ ಎಕ್ಸು ಮತ್ತು ಎಕ್ಸು ಇಲ್ಲಿ ಇಂಟು 1 ಇಲ್ಲಿ 1 1 ಎರಡನ್ನು ಕೂಡ ಹೊರಗೆ ಹಾಕ್ಬೋದು. ಅಲ್ಲಿಗೆ ನಮಗೆ ಉಳಿತಕ್ಕಂಥದ್ದು 3 ಮತ್ತು ಎಕ್ಸ್ ಅನ್ನು ಹೊರಗೆ ಹಾಕಿದರೆ 2 ಎಕ್ಸ್ ಮೈನಸ್ 3 ಇಲ್ಲಿ ಪ್ಲಸ್ 1 ಹೊರಗೆ ಹಾಕಿದರೆ 2 ಎಕ್ಸ್ ಮೈನಸ್ 3 ಅಲ್ಲಿಗೆ 2 ಎಕ್ಸ್ ಮೈನಸ್ 3 ಹಾಗೆಯೇ 3 ಎಕ್ಸ್ ಪ್ಲಸ್ 1 ಆಯಿತು. ಈಗ ನಾವು ಅದನ್ನು ಶೂನ್ಯತೆಗೆ ತಗೊಂಡ್ರೆ 2 ಎಕ್ಸ್ ಮೈನಸ್ 3 ಈಸ್ ಈಕ್ವಲ್ ಟು 0, 3 ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ ಟು 0, 2 ಎಕ್ಸ್ ಈಸ್ ಈಕ್ವಲ್ ಟು 3, ಎಕ್ಸ್ ಈಸ್ ಈಕ್ವಲ್ ಟು 3/2, 3x ಈಸ್ ಈಕ್ವಲ್ ಟು ಮೈನಸ್ 1, ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1/3. ಇಲ್ಲಿ ಇದು ನಮಗೆ ಎಕ್ಸ್ನ ಎರಡು ಬೆಲೆಗಳು ನಮಗೆ ಸಿಕ್ಕಿರ್ತಕ್ಕಂಥದ್ದು. ಇದನ್ನು ಆಲ್ಫಾ ಮತ್ತು ಬೀಟಾ. ಈಗ ಇದರಲ್ಲಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 6x² ಮೈನಸ್ 7x ಮೈನಸ್ 3 ಅಂದರೆ ಎ ಬೆಲೆ 6, ಬಿ ಬೆಲೆ ಮೈನಸ್ 7, ಸಿ ಬೆಲೆ ಮೈನಸ್ 3. ಶೂನ್ಯತೆಗಳ ಮೊತ್ತ ಆಲ್ಫಾ ಮತ್ತು ಬೀಟಾ ಅಂತ ತಗೊಂಡ್ರೆ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ b/a. ಆಲ್ಫಾ ಬೆಲೆ 3/2 ಮೈನಸ್ 1/3 ಮೈನಸ್ ಆಫ್ ಮೈನಸ್ 7, ಎ ಬೆಲೆ 6. ಅಲ್ಲಿಗೆ ಲಾಸ ತಗೊಂಡ್ರೆ 6 ಆಯಿತು. ಇಲ್ಲಿ 2 3 9 ಮೈನಸ್ 3 2 ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 7/6. ಹಾಗೆಯೇ 9 2 ಕಳೆದ್ರೆ 7/6 ಇಸ್ ಈಕ್ವಲ್ ಟು 7/6 ಆಯಿತು. ಹಾಗೆಯೇ ಗುಣಲಬ್ಧ ತಗೊಂಡ್ರೆ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಬೀಟಾ is equal to c/a. Alpha 3/2 into minus 1/3 is equal to c minus 3/6. ಅಲ್ಲಿಗೆ 3 1 3 ಮೈನಸ್ 2 3 6. ಇದು ಮೈನಸ್ 3/6 ಅಥವಾ 3 1 3 2 3 1 3 2. ಅಲ್ಲಿಗೆ ನಮಗೆ ಬೆಲೆ ಸಿಗ್ತಕ್ಕಂಥದ್ದು ಮೈನಸ್ 1/2 ಮೈನಸ್ 1/2. ಇದು ನಮ್ಮ ಬೆಲೆ ಎರಡೂ ಕೂಡ ಒಂದೇ ಆಗ್ತಕ್ಕಂಥದ್ದು. ಈಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ನಕ್ಷೆಯನ್ನು ಕೊಟ್ಟಿದ್ದಾನೆ. ಇದರಲ್ಲಿ ಈ ಬೆಲೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 3, ಇದರಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 1 ಇದೆ. ಈ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ಮಹತ್ತಮ ಘಾತವನ್ನು ಬರೆಯಿರಿ ಅಂದ ತಕ್ಷಣವೇ ಅಲ್ಲಿ ಏನಾಗುತ್ತೆ, ನಮಗೆ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ. ಇಲ್ಲಿ ಎಕ್ಸ್ ಬೆಲೆ 2 ಇರೋದ್ರಿಂದ ಇದರ ಡಿಗ್ರಿನೂ ಕೂಡ 2 ಆಗಿರುತ್ತೆ. ಹಾಗೆಯೇ ಅದರ ಶೂನ್ಯತೆಗಳನ್ನು ಗುರುತಿಸಿ ಅಂತ ಕೇಳಿದ್ದಾನೆ. ಶೂನ್ಯತೆಗಳನ್ನು ತಗೊಂಡ್ರೆ ಬಹುಪದೋಕ್ತಿಯ ಶೂನ್ಯತೆಗಳು ಆಲ್ಫಾ ಇಸ್ ಈಕ್ವಲ್ ಟು ಮೈನಸ್ 3, ಬೀಟಾ ಇಸ್ ಈಕ್ವಲ್ ಟು 1. ಯಾಕೆಂದ್ರೆ ಮೈನಸ್ 3 ಪ್ಲಸ್ 1 ಇದೆ. ನೆಕ್ಸ್ಟ್ ಮತ್ತು ಏನು ಕೊಟ್ಟಿದ್ದಾನೆ, ಮತ್ತು ಅದರಿಂದ ಬಹುಪದೋಕ್ತಿಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ಆಲ್ಫಾ ಪ್ಲಸ್ ಬೀಟಾ ಮೈನಸ್ 3 ಪ್ಲಸ್ 1 ಮೈನಸ್ 2 ಆಗುತ್ತೆ. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು
-3 ಇಂಟು 1 -3 ಆಯಿತು. ಅಲ್ಲಿ ಈಕ್ವೇಶನ್ ಅನ್ನು ಬರ್ಕೊಳ್ಳೋದಾದ್ರೆ, ಬಹುಪದೋಕ್ತಿಯನ್ನು ಬರೆಯೋದಾದ್ರೆ, ಕೊಟ್ಟಿರೋದು ಡಿಗ್ರಿ 2 ಇರೋದ್ರಿಂದ ವರ್ಗ ಬಹುಪದೋಕ್ತಿ ಏನ್ ಬರುತ್ತೆ? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ is equal to x square minus alpha, ಇಲ್ಲಿ x alpha plus beta minus 2 into x plus alpha beta minus 3 is equal to x square. Minus into minus plus 2x plus into minus minus 3. ಇದು ನಮ್ಮದು ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯನ್ನು ಕಂಡುಹಿಡಿತಕ್ಕಂಥದ್ದು. ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.